ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ನಿಮ್ಮ ಶಾಲೆ ಗ್ರೂಪ್ಗಳಲ್ಲಿ ಕಳುಹಿಸಿರಿ. ನಾವಿವತ್ತು ನೋಡ್ತಾ ಇದ್ದೀವಿ 6ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 2ರಲ್ಲಿ ಅಧ್ಯಾಯ 12 ಇತಿಹಾಸ, ಉತ್ತರ ಭಾರತದ ಪ್ರಾಚೀನ ರಾಜ ಮನೆತನಗಳು. ಇವತ್ತಿನ ಈ ಅಧ್ಯಾಯದ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ, ಅದು ಕೂಡ ನ್ಯೂ ಸಿಲೆಬಸ್ ಪ್ರಕಾರ. ನಾವು ಮೊದಲು ನೋಡೋಣ ಮೌರ್ಯರು. ಅಭ್ಯಾಸಗಳು. ಮೊದಲನೇದು, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಇದೆ. ಫಸ್ಟ್ ಒನ್, ಮೊದಲನೇ ಪ್ರಶ್ನೆ, ಶಲ್ಯೂಕಸನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟ ರಾಯಭಾರಿ ಡ್ಯಾಶ್. ಯಾರು? ಮೆಗಸ್ತನೀಸ್. 2, ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿದ ಸಾಮ್ರಾಟ ಅಶೋಕ ಸಾಮ್ರಾಟ ಅಥವಾ ಅಶೋಕ. 3ನೇ ಪ್ರಶ್ನೆ, ನಮ್ಮ ರಾಷ್ಟ್ರ ಲಾಂಛನ 4 ಮುಖದ ಸಿಂಹ. 4ನೇ ಪ್ರಶ್ನೆ, ಕನಿಷ್ಕನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಶಕ ವರ್ಷವನ್ನು ಪ್ರಾರಂಭಿಸಿದ. ಶಕವರ್ಷ. ಅದೇ ರೀತಿ ಮುಖ್ಯ ಪ್ರಶ್ನೆ 2, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನು ಯಾರು? ಉತ್ತರ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನು ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ. 2ನೇ ಪ್ರಶ್ನೆ, ಮೌರ್ಯರ ರಾಜಧಾನಿಯನ್ನು ಯಾವುದು? ಅಂದ್ರೆ ಮೌರ್ಯರ ರಾಜಧಾನಿ ಯಾವುದು? ಉತ್ತರ, ಮೌರ್ಯರ ರಾಜಧಾನಿ ಪಾಟಲಿಪುತ್ರ. 3ನೇ ಪ್ರಶ್ನೆ, ಕೌಟಿಲ್ಯ ಬರೆದ ಗ್ರಂಥ ಯಾವುದು? ಉತ್ತರ, ಕೌಟಿಲ್ಯ ಬರೆದ ಗ್ರಂಥ ಅರ್ಥಶಾಸ್ತ್ರ. 4ನೇ ಪ್ರಶ್ನೆ, ಮೆಗಸ್ತನೀಸ್ ಬರೆದ ಗ್ರಂಥದ ಹೆಸರೇನು? ಉತ್ತರ, ಮೆಗಸ್ತನೀಸ್ ಬರೆದ ಗ್ರಂಥದ ಹೆಸರು ಇಂಡಿಕಾ. 5ನೇ ಪ್ರಶ್ನೆ, ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಯಾವುವು? ಉತ್ತರ, ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡುತ್ತಿದ್ದರು, ಅನಾಥರು, ವಿಧವೆಯರು ಮತ್ತು ವಯೋವೃದ್ಧರ ರಕ್ಷಣೆಯ ಕಾರ್ಯ ಮಾಡುತ್ತಿದ್ದರು. ಅದೇ ರೀತಿ 6ನೇ ಪ್ರಶ್ನೆ, ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಎಲ್ಲಿ ನಡೆಸಿದನು? ಉತ್ತರ, ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಕಾಶ್ಮೀರದಲ್ಲಿ ನಡೆಸಿದನು. ಇನ್ನು 3ನೇ ಪ್ರಶ್ನೆ, ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕಳಿಂಗ ಯುದ್ಧದ ಮಹತ್ವ ಕುರಿತು ಬರೆಯಿರಿ. ಉತ್ತರ, ಅಶೋಕನು ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರಿದನು. ಯುದ್ಧದಲ್ಲಿ ಸಾವಿರಾರು ಜನರು ಪ್ರಾಣ ಕಳೆದುಕೊಂಡರು, 1 ಲಕ್ಷ ಜನ ಗಾಯಗೊಂಡರು, 1.5 ಲಕ್ಷ ಶತ್ರು ಸೈನಿಕರ ಬಂಧಿತರಾದರು. ರಣರಂಗದಲ್ಲಿ ಸಾವು ನೋವಿನ ಘೋರ ದೃಶ್ಯಗಳು ಅಶೋಕನ ಮನಕೊಲುಕಿದವು. ಮನನೊಂದ ಅಶೋಕನು ಯುದ್ಧ ಮಾಡದಿರಲು ನಿರ್ಧರಿಸಿದನು. ಈ ರೀತಿ ಪರಿವರ್ತನೆಗೊಂಡ ಜಗತ್ತಿನ ಏಕೈಕ ಅರಸ ಅಶೋಕ. ಅಶೋಕನು ಧರ್ಮ ಮಾರ್ಗವನ್ನು ಹಿಡಿದು ಮಹಾಶಯ ನೆನೆಸಿಕೊಂಡ. ಇನ್ನು 4ನೇ ಪ್ರಶ್ನೆ, ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ. ಎ, ಬಿ. ಮೊದಲನೇದು ಅಶೋಕ ದೇವನಾಂಪ್ರಿಯ. 2, ಕನಿಷ್ಕ ಕನಿಷ್ಕಪುರ. 3, ಅಶ್ವಘೋಷ ಬುದ್ಧಚರಿತ. ಅದಾದ್ಮೇಲೆ ಗಾಂಧಾರ ಕಲಾಕೇಂದ್ರ. ಆಯ್ತಾ? ಸೊ ಅದಾದ್ಮೇಲೆ ಇನ್ನು ಬರ್ತಾರೆ ಗುಪ್ತರು. ಇನ್ನು ಗುಪ್ತರ ಬಗ್ಗೆ ನೋಡೋಣ. ಅಭ್ಯಾಸಗಳು. ಮೊದಲನೇ ಪ್ರಶ್ನೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲನೇದು, ಗುಪ್ತರ ರಾಜಧಾನಿ ಪಾಟಲಿಪುತ್ರ. 2ನೇದು, ಕವಿರಾಜ ಬಿರುದು ಹೊಂದಿದ್ದ ಗುಪ್ತರ ರಾಜ ಸಮುದ್ರಗುಪ್ತ. 3ನೇ ಪ್ರಶ್ನೆ, ಮುದ್ರಾ ರಾಕ್ಷಸ ಕೃತಿಯನ್ನು ಬರೆದವರು ವಿಶಾಖದತ್ತ. 4ನೇ ಪ್ರಶ್ನೆ, ಕವಿ ಕುಲಗುರು ಎಂಬ ಬಿರುದನ್ನು ಹೊಂದಿದ್ದ ಮಹಾಕವಿ ಕಾಳಿದಾಸ. ಮುಖ್ಯ ಪ್ರಶ್ನೆ 2 ಏನಿದೆ? ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಮೊದಲನೇದು, ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಯಾವ ಚಕ್ರವರ್ತಿಯ ವಿವರಗಳಿವೆ? ಉತ್ತರ, ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತ ಚಕ್ರವರ್ತಿಯ ವಿವರಗಳಿವೆ. 2ನೇ ಪ್ರಶ್ನೆ, ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಿ ಯಾತ್ರಿಕ ಯಾರು? ಉತ್ತರ, ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕ ಫಾಹಿಯಾನ್. 3ನೆಯ ಪ್ರಶ್ನೆ, ಕಾಳಿದಾಸನು ರಚಿಸಿದ ಯಾವುದಾದರೂ ಒಂದು ನಾಟಕವನ್ನು ಹೆಸರಿಸಿ. ಉತ್ತರ, ಕಾಳಿದಾಸನು ರಚಿಸಿದ ನಾಟಕ ಅಭಿಜ್ಞಾನ ಶಾಕುಂತಲಂ. 4ನೇ ಪ್ರಶ್ನೆ, ಮೃಶ್ಚಕಟಿಕ ಯಾರು ರಚಿಸಿದ ಕೃತಿಯಾಗಿದೆ? ಉತ್ತರ, ಮೃಶ್ಚಕಟಿಕ ಶೂದ್ರಕ ರಚಿಸಿದ ಕೃತಿಯಾಗಿದೆ. ಯಾರು? ಶೂದ್ರಕ. 5ನೇ ಪ್ರಶ್ನೆ, ಅಮರಸಿಂಹನು ರಚಿಸಿದ ಶಬ್ದಕೋಶ ಯಾವುದು? ಉತ್ತರ, ಅಮರಸಿಂಹನು ರಚಿಸಿದ ಶಬ್ದಕೋಶ ಅಮರಕೋಶ. 6ನೇ ಪ್ರಶ್ನೆ, ಗುಪ್ತರ ಕಾಲದ ಪ್ರಸಿದ್ಧ ಗಣಿತ ಶಾಸ್ತ್ರಜ್ಞನ ಹೆಸರೇನು? ಉತ್ತರ, ಗುಪ್ತರ ಕಾಲದ ಪ್ರಸಿದ್ಧ ಗಣಿತ ಶಾಸ್ತ್ರಜ್ಞನ ಹೆಸರು ಆರ್ಯಭಟ. ಮುಖ್ಯ ಪ್ರಶ್ನೆ 3, ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ. ಮೊದಲನೇದು, ಸಮುದ್ರಗುಪ್ತನ ಸಾಧನೆಯನ್ನು ಬಣ್ಣಿಸಿ. ಉತ್ತರ, ಸಮುದ್ರಗುಪ್ತನು ಉತ್ತರ ಭಾರತದ 9 ರಾಜರನ್ನು ಸೋಲಿಸಿದನು.
ದಕ್ಷಿಣ ಭಾರತದ 12 ಮಂದಿ ರಾಜರನ್ನು ಸೋಲಿಸಿದನು. ದಂಡಯಾತ್ರೆಯ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಮಾಡಿದನು. ಸಮುದ್ರಗುಪ್ತನು ವಿದ್ಯಾಪೋಷಕನಾಗಿದ್ದನು. ಸ್ವತಃ ಕವಿ ಹಾಗೂ ಸಂಗೀತಗಾರನಾಗಿದ್ದನು. ಕವಿರಾಜ ಎಂಬ ಬಿರುದನ್ನು ಧರಿಸಿದ್ದನು. ಯಾರು? ಸಮುದ್ರಗುಪ್ತ. ಎರಡನೇ ಪ್ರಶ್ನೆ, ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರ ಕೊಡುಗೆಯನ್ನು ವಿವರಿಸಿ. ಉತ್ತರ: ಗುಪ್ತರ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯವು ಸಮೃದ್ಧವಾಗಿ ಬೆಳೆಯಿತು. ಕಾಳಿದಾಸನು ಅಭಿಜ್ಞಾನ ಶಾಕುಂತಲಂ ಶ್ರೇಷ್ಠ ನಾಟಕ ರಚಿಸಿದನು. ಗುಪ್ತರ ಕಾಲದಲ್ಲಿ ಸಂಸ್ಕೃತ ಗ್ರಂಥಗಳು ಹುಟ್ಟಿಕೊಂಡವು. ಶೂದ್ರಕನು ಮೃಶ್ಚಕಟಿಕ ನಾಟಕ ರಚಿಸಿದನು. ವಿಶಾಖದತ್ತನು ಮುದ್ರಾರಾಕ್ಷಸ ನಾಟಕ ರಚಿಸಿದನು. ವಿಷ್ಣು ಶರ್ಮನು ಪಂಚತಂತ್ರ ಕಥಾಸಂಗ್ರಹ ರಚಿಸಿದನು. ಅಮರಸಿಂಹನು ಅಮರಕೋಶ ಕೃತಿ ರಚಿಸಿದನು. ಅದಾದ್ಮೇಲೆ ಇನ್ನು 4ನೇ ಪ್ರಶ್ನೆ, ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ. ಎ, ಬಿ ಕೊಟ್ಟಿದ್ದಾರೆ. ಮೊದಲನೇದು ಕವಿರಾಜ ಸಮುದ್ರಗುಪ್ತ, ಎರಡನೇದು ವಿಕ್ರಮಾದಿತ್ಯ, ಎರಡನೆಯ ಚಂದ್ರಗುಪ್ತ, 3 ಪಾಹಿಯಾನ ಘೋ ಕೋ ಕಿ, ಅದಾದ್ಮೇಲೆ 4ನೇದು ಮೇಹರೌಲಿ ಕಬ್ಬಿಣದ ಕಂಬ, 5 ವರಾಹ ಮಿಹಿರ, ಯಾವುದು? ಖಗೋಳಶಾಸ್ತ್ರಜ್ಞ ವರಾಹ ಮಿಹಿರ. ಅದಾದ್ಮೇಲೆ ಇನ್ನು ನೋಡೋಣ ವರ್ಧನರು. ಅಭ್ಯಾಸಗಳು. ಮೊದಲನೇದು, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲನೇದು, ಹರ್ಷವರ್ಧನನ ಆಪ್ತನಾಗಿದ್ದ ಚೀನಾದ ಪ್ರವಾಸಿ ಹುಯೆನ್ ಸ್ತ್ಯಾಂಗ್. ಎರಡನೇ ಪ್ರಶ್ನೆ, ಹುಯೆನ್ ಸ್ತ್ಯಾಂಗ್ನ ಪ್ರವಾಸ ಕಥನದ ಹೆಸರು ಸಿಯುಕಿ. 3 ನಳಂದ ವಿಶ್ವವಿದ್ಯಾಲಯವು ಇಂದಿನ ಬಿಹಾರ್ ರಾಜ್ಯದಲ್ಲಿದೆ. 4ನೇ ಪ್ರಶ್ನೆ, ಹರ್ಷವರ್ಧನನನ್ನು ನರ್ಮದಾ ನದಿ ತೀರದಲ್ಲಿ ಸೋಲಿಸಿದ ಕನ್ನಡದ ದೊರೆ ಇಮ್ಮಡಿ ಪುಲಕೇಶಿ. ಅದಾದ್ಮೇಲೆ ಎರಡನೇ ಮುಖ್ಯ ಪ್ರಶ್ನೆ 2, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಮೊದಲನೇದು, ಹರ್ಷವರ್ಧನನ ಅಣ್ಣ ಮತ್ತು ತಂಗಿಯನ್ನು ಹೆಸರಿಸಿ. ಉತ್ತರ: ಹರ್ಷವರ್ಧನನ ಅಣ್ಣ ರಾಜವರ್ಧನ ಮತ್ತು ತಂಗಿ ರಾಜಶ್ರೀ. ಎರಡನೇ ಪ್ರಶ್ನೆ, ರಾಜವರ್ಧನನ ರಾಜಧಾನಿ ಯಾವುದು? ಉತ್ತರ: ಎರಡನೇದು, ಹರ್ಷವರ್ಧನನ ರಾಜಧಾನಿ ಯಾವುದು? ಉತ್ತರ: ಹರ್ಷವರ್ಧನನ ರಾಜಧಾನಿ ಕನೌಜ. ಮೂರನೇ ಪ್ರಶ್ನೆ, ಹರ್ಷಚರಿತ ಎಂಬ ಗ್ರಂಥವನ್ನು ಯಾರು ರಚಿಸಿದರು? ಉತ್ತರ: ಹರ್ಷಚರಿತ ಎಂಬ ಗ್ರಂಥವನ್ನು ಬಾಣಭಟ್ಟರು ರಚಿಸಿದರು. 4ನೇ ಪ್ರಶ್ನೆ, ಹರ್ಷವರ್ಧನನು ರಚಿಸಿದ ನಾಟಕಗಳನ್ನು ಹೆಸರಿಸಿ. ಉತ್ತರ: ಹರ್ಷವರ್ಧನನು ರಚಿಸಿದ ನಾಟಕಗಳು ಪ್ರಿಯದರ್ಶಿಕ, ರತ್ನಾವಳಿ, ನಾಗಾನಂದ. ಅದೇ ರೀತಿ 5ನೇ ಪ್ರಶ್ನೆ, ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ಯಾವುದು ಮತ್ತು ಎಲ್ಲಿದೆ? ಉತ್ತರ: ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ ಮತ್ತು ಅದು ಬಿಹಾರ್ ರಾಜ್ಯದಲ್ಲಿದೆ. ಇನ್ನು ನಾವು ನೋಡೋಣ ಕಾಶ್ಮೀರದ ಕಾರ್ಕೋಟ್ ಸಾಮ್ರಾಜ್ಯ. ಅಭ್ಯಾಸಗಳು. ಮೊದಲನೇ ಪ್ರಶ್ನೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲನೇದು, ಕಾರ್ಕೋಟ್ ವಂಶದ ಪ್ರಸಿದ್ಧ ದೊರೆ ಲಲಿತಾದಿತ್ಯ. ಎರಡನೆಯದು, ಗೀತಾ ಗೋವಿಂದ ಕೃತಿ ಬರೆದ ಕವಿ ಜಯದೇವ. ಮೂರನೇ ಪ್ರಶ್ನೆ, ಅಹೋಂ ಸಾಮ್ರಾಜ್ಯವು ಅಸ್ಸಾಂ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿತು. 4ನೇ ಪ್ರಶ್ನೆ, ಗೂರ್ಜರ ಪ್ರತಿಹಾರರ ರಾಜನಾದ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿ ಸುಲೇಮಾನ್. ಇನ್ನು ಎರಡನೇ ಮುಖ್ಯ ಪ್ರಶ್ನೆ 2, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಮೊದಲನೇದು, ರಜಪೂತರ ಗುಣಧರ್ಮಗಳು ಯಾವುವು? ಉತ್ತರ: ರಜಪೂತರ ಗುಣಧರ್ಮಗಳು ಗೋವುಗಳ ರಕ್ಷಣೆ, ಅನಾಥರ ರಕ್ಷಣೆ, ದುರ್ಬಲರ ರಕ್ಷಣೆ, ಸ್ತ್ರೀಯರ ರಕ್ಷಣೆ, ಶರಣಾಗತ ರಕ್ಷಣೆ, ತಮ್ಮ ಪೂರ್ವಜರ ಪರಾಕ್ರಮಗಳ ಬಗ್ಗೆ ಕಥನಗಳನ್ನು ಹಾಡಿ ಸ್ಫೂರ್ತಿ ಪಡೆದುಕೊಳ್ಳುವುದು. ರಜಪೂತ ಸ್ತ್ರೀಯರು ಅತಿ ಧೈರ್ಯಶಾಲಿಗಳಾಗಿದ್ದರು, ಜೋಹಾರ್ ಪದ್ಧತಿಯನ್ನು ಅನುಸರಿಸಿದ್ದರು. ಅದೇ ರೀತಿ ಇನ್ನು ಎರಡನೇ ಪ್ರಶ್ನೆ, ರಜಪೂತರ 3 ಪ್ರಸಿದ್ಧ ವಾಸ್ತುಶಿಲ್ಪಗಳನ್ನು ಹೆಸರಿಸಿ, ಅವು ಎಲ್ಲಿವೆ? ಉತ್ತರ: ರಜಪೂತರ ಪ್ರಸಿದ್ಧ ವಾಸ್ತುಶಿಲ್ಪಗಳು ಮತ್ತು ಅವುಗಳಿರುವ ಸ್ಥಳಗಳು ಮೊದಲನೇದ್ಯಾವುದು? ಖಾಂಡೋರಾಯ ಮಹದೇವ್ ಮಂದಿರ, ಖುಜುರಾಹೋ ಮಧ್ಯಪ್ರದೇಶದಲ್ಲಿದೆ. ಸೂರ್ಯ ದೇವಾಲಯ ಕೋನಾರ್ಕ್ ಒಡಿಸ್ಸಾದಲ್ಲಿದೆ. ಲಿಂಗರಾಜ್ ದೇವಾಲಯ ಭುವನೇಶ್ವರ ಮಧ್ಯಪ್ರದೇಶದಲ್ಲಿದೆ. ಇವು ರಜಪೂತರ 3 ಪ್ರಸಿದ್ಧ ವಾಸ್ತುಶಿಲ್ಪಗಳು. ಅದೇ ರೀತಿಯನ್ನು ಮೂರನೇ ಪ್ರಶ್ನೆ, ಪೃಥ್ವಿರಾಜ್ ಚೌಹಾಣ್ ಕುರಿತು ಟಿಪ್ಪಣಿ ಬರೆಯಿರಿ. ಉತ್ತರ: ಪೃಥ್ವಿರಾಜ್ ಚೌಹಾಣರಲ್ಲಿ 3ನೇ ಪೃಥ್ವಿರಾಜ್ ಚೌಹಾಣನು ಪ್ರಸಿದ್ಧ ಅರಸ. ಪೃಥ್ವಿರಾಜನು ಮಹಮ್ಮದ್ ಗೋರಿಯ ಆಕ್ರಮಗಳನ್ನು ವಿರೋಧಿಸಿದನು. ಅನೇಕ ರಜಪೂತ ಅರಸರನ್ನು ಒಗ್ಗೂಡಿಸಿದನು. ಪೃಥ್ವಿರಾಜನು ಮಹಮ್ಮದನನ್ನು ಕದನದಲ್ಲಿ ಸೋಲಿಸಿದ, ಆದರೂ ಆತನಿಗೆ ಕ್ಷಮಾದಾನ ಮಾಡಿದನು. ಮುಂದಿನ ವರ್ಷವೇ ಇವರೊಳಗೆ ನಡೆದ ಯುದ್ಧದಲ್ಲಿ ಪೃಥ್ವಿರಾಜನಿಗೆ ಸೋಲಾಯಿತು. ಮಹಮ್ಮದ್ ಗೋರಿ ಪೃಥ್ವಿರಾಜನನ್ನು ಕೊಲ್ಲಿಸಿದ. ಇದು ಪೃಥ್ವಿರಾಜ್ ಚೌಹಾಣನ ಟಿಪ್ಪಣಿ. ಅದಾದ್ಮೇಲೆ ಇನ್ನು 4ನೇ ಪ್ರಶ್ನೆ, ಬಪ್ಪಾ ರಾವಲ್ ಎಂದರೆ ಯಾರು? ಉತ್ತರ: ಬಪ್ಪಾ ರಾವಲ್ ಎಂದರೆ ಗುಹಿಲರ ದೊರೆ ಖಮ್ಮಾನ. 5ನೇ ಪ್ರಶ್ನೆ, ರಾಣಾ ಸಂಗ್ರಾಮಸಿಂಹನ ಬಗ್ಗೆ ಟಿಪ್ಪಣಿ ಬರೆಯಿರಿ. ಉತ್ತರ: ರಾಣಾ ಸಂಗ್ರಾಮಸಿಂಹನು ಗುಹಿಲ ವಂಶದ ಖ್ಯಾತ ದೊರೆ.
100 ಕದನಗಳ ವೀರ. ಈತನ ದೇಹದಲ್ಲಿ ಯುದ್ಧದ 80 ಗಾಯಗಳ ಕಲೆಗಳಿದ್ದವು. ಇವನು ದೆಹಲಿಯ ಸುಲ್ತಾನರ ವಿರುದ್ಧ ಸತತ ಹೋರಾಡಿದನು. ಯಾರು? ರಾಣಾ ಸಂಗ್ರಾಮ ಸಿಂಹ. 6ನೇ ಪ್ರಶ್ನೆ, ರಜಪೂತರ ಕಾಲದ ಸಾಮಾಜಿಕ ಸ್ಥಿತಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಉತ್ತರ: ರಜಪೂತರ ಕಾಲದಲ್ಲಿ ವೃತ್ತಿಗೆ ಅನುಗುಣವಾಗಿ ವಿವಿಧ ವರ್ಗಗಳಿದ್ದವು. ಸಮಾಜದಲ್ಲಿ ಸ್ತ್ರೀಯರಿಗೆ ಗೌರವದ ಸ್ಥಾನವಿತ್ತು. ಸ್ತ್ರೀಯರು ಸಾಹಿತ್ಯ, ನೃತ್ಯ, ಸಂಗೀತ, ಚಿತ್ರಕಲೆ, ಕಸೂತಿಗಳಲ್ಲಿ ಪರಿಣಿತರಾಗಿದ್ದರು. ರಜಪೂತರು ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದು ಪವಿತ್ರವೆಂದು ತಿಳಿದಿದ್ದರು. ಅದಾದ್ಮೇಲೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಅದೇ ರೀತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಶೇರ್ ಮಾಡಿರಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.